सर्वैको सुस्वागत वेलकम और वेलकम बैक टू माय यूट्यूब चैनल। गुड मॉर्निंग गाइस। ಇವತ್ತು ನಾನು ನಮ್ಮ ದೊಡ್ಡಪ್ಪ ಜೊತೆ ಆಚೆ ಹೋಗ್ತಿದ್ದೀನಿ. ಎಲ್ಲಿ ಏನು ಅಂತೆಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇವಾಗ ಇನ್ನೂ ನಮ್ಮ ಅಕ್ಕ ನಮ್ಮ ಅಣ್ಣ ಎದ್ದಿಲ್ಲ, ಇಬ್ಬರು ಮಲಗಿದ್ದಾರೆ. ನಮ್ಮ ದೊಡ್ಡಮ್ಮನೆಲ್ಲೋ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟಕ್ಕೆ ನಾನು ಇವಾಗ ದೋಸೆ ಹಾಕ್ಕೊಂಡು ನಾಷ್ಟ ತಿಂದು ರೆಡಿ ಆಗಬೇಕು ಅಂದಿದ್ದಾರೆ. ರೆಡಿ ಆಗಿದ್ದೀನಿ. ಇವಾಗ ದೋಸೆ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ. ಬರ್ತಿದ್ದೀನಿ, ಕಾಲ್ ಮಾಡಿದ್ರು ಬರ್ತಿದ್ದೀನಿ ತಿಂದು ರೆಡಿ ಆಗಿರು ಅಂತ. ರೆಡಿ ಆಗಿದ್ದೀನಿ ದೊಡ್ಡಪ್ಪ, ತಿನ್ನೋದೊಂದು ಬಾಕಿ ಅಂದೆ. ಸರಿ ತಿನ್ನು ಬೇಗ, ನಾನು ಬರ್ತಿದ್ದೀನಿ ಅಂದರು. ಸೊ ಇವಾಗ ದೋಸೆ ಹಾಕಬೇಕು, ಬನ್ನಿ ಎಲ್ಲಿ ಅಂತ ನೋಡಿ. ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ದೊಡ್ಡಪ್ಪ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ತಿದ್ದಾರೆ. ಏನು ಜಾಗ ಅಂತ ಆಮೇಲೆ ಇರ್ತೀನಿ. ಈ ಆಡಿಟೋರಿಯಮ್ಮ ಹಂಗಂದ್ರೆ ಏನು ಗೊತ್ತಾಗಬೇಕಾ? ಇವಾಗ ಬರೋ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಆಮೇಲೆ ನೀವು ಕೇಳ್ಬೋದು ಇದು ನಿಜಾನಾ ಅಂತ. ನಿಜಾನೇ, ಅದು ನಿಜ ಅಂತ ಗೊತ್ತಾಗಬೇಕಾ? ನಿಜ ಅಂತ ಗೊತ್ತಾಗಬೇಕಂದ್ರೆ ಡೀಟೇಲ್ಸ್ ಅಂತ ಕೇಳಿ, ಅಥವಾ ನೆಕ್ಸ್ಟ್ ವಿಡಿಯೋ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ ಅದ್ರ ಬಗ್ಗೆ. ಥ್ಯಾಂಕ್ ಯು. ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಓಕೆ, ಒಂದು ಎರಡು ಕೈನ ಈ ತರ ಜೋಡಿಸ್ಕೊಳ್ಳಿ. ಇದು ಎಲ್ ಆಕಾರ ಅಂತ ಕರಿತೀವಿ. ಓಕೆನಾ? ಸೊ ಈ ಎರಡು ಕೂಡ ಕರೆಕ್ಟಾಗಿ ಜೋಡಿಸಿ. ಸೊ ಇದು ನಮಗೆ ಸೆಂಟರ್ ಆಫ್ ದ ಗ್ರಾವಿಟಿ ಅಂತೀವಿ. ಭೂಮಿಯ ಗುರುತ್ವಾಕರ್ಷಣ ಬಲ ಇಲ್ಲಿಗೆ ಏನಾಗುತ್ತೆ, 0 ಆಗುತ್ತೆ. ಎಷ್ಟು ನಮ್ಗೆ ಎನರ್ಜಿ ಇದ್ರೂ ಕೂಡ ಮನುಷ್ಯನಿಗೆ ಏನಾಗಲ್ಲ, ಆ ಎನರ್ಜಿನ ಕೊಡಕ್ಕಾಗಲ್ಲ. ಇಂಟರ್ನಲ್ ಎನರ್ಜಿ ಮಾತ್ರ ಇಲ್ಲಿ ಕೆಲಸ ಮಾಡುತ್ತೆ. ಎಕ್ಸ್ಟರ್ನಲ್ ಎನರ್ಜಿ ತೊಗೊಳಕ್ಕಾಗಲ್ಲ ಭೂಮಿ ಎನರ್ಜಿನ. ಹಾಗೆ ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ ಸರ್, 1 2 3 ಅಂತೀನಿ. ಜಸ್ಟ್ ನಿಮ್ಗೆ ಪುಷ್ ಮಾಡ್ತೀನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಏನ್ ಮಾಡಿ ನೀವು ಪುಷ್ ಬ್ಯಾಕ್ ಮಾಡಿ. ಪುಷ್ ಬ್ಯಾಕ್ ಮಾಡೋದು ತುಂಬಾ ಸಿಂಪಲ್. ನಾನು ಪುಷ್ ಮಾಡ್ತೇನೆ, ನೀವು ಪುಲ್ ಮಾಡ್ತಾ ಹೋಗಿ. ಕ್ಲಿಯರ್? ನಾನು 10 ಸೆಕೆಂಡ್ ರೆಡಿ. 1 2 ಪುಷ್ ಮಾಡಿ. ಏನಾಗ್ತಾ ಇಲ್ಲ ನಿಮಗೆ, ಒಂದು ಎನರ್ಜಿ ಕೊಡಕ್ಕಾಗ್ತಿಲ್ಲ ನಿಮಗೆ, ಇಂಬ್ಯಾಲೆನ್ಸ್ ಆಗ್ತಿದೆ. ಕ್ಲಿಯರ್? ತುಂಬಾ ಸಿಂಪಲ್ ಸರ್. ಸೊ ಈ ಒಂದು ಬೆಲ್ಟ್ ಅನ್ನು ಅವ್ರಿಗೆ ಏನ್ ಮಾಡ್ತೀನಿ, ಬಲದ ಕೈಗೆ ಅದನ್ನ ಜಸ್ಟ್ ವೇರ್ ಮಾಡಿಸ್ತೀನಿ. ಸರ್ 10 ಟೈಮ್ ಕೈ ಪಂಪ್ ಮಾಡಿ ಈ ತರ ಜಸ್ಟ್. ಈಗ ಸದ್ಯಕ್ಕೆ ರಿಸಲ್ಟ್ಗೋಸ್ಕರ ಅದನ್ನ ಪಂಪ್ ಮಾಡಿಸ್ತೀವಿ. ಮತ್ತೆ ನಾವು ಡೈಲಿ ಏನು ಪಂಪ್ ಮಾಡಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನ್ಯಾಚುರಲ್ ಆಗಿ ವರ್ಕ್ ಮಾಡ್ತಾ ಇರಿ. ಕ್ಲಿಯರ್? ಉಸಿರು ತಗೊಂಡು ಉಸಿರು ಎರಡು ಕಾಲು ಸೇಮ್ ಪೊಸಿಷನ್ ತಗೊಂಡು ಸೇಮ್ ಅದೇ ಥರ ಇಟ್ಟು. ಬಿಫೋರ್ ಏನಾಗ್ತಾ ಇತ್ತು ಅಂದ್ರೆ ನನಗೆ ಅಷ್ಟು ಪವರ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ನಾನು ಪುಷ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ಆಫ್ಟರ್ ಇದನ್ನ ಕಟ್ಕೊಂಡ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ. ಸೊ ದಟ್ ಏನೋ ಪ್ರೆಷರ್ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನನಗೆ ಪವರ್ ಜಾಸ್ತಿ ಆಗಿದೆ. ಅವ್ರು ಎಷ್ಟು ಪುಷ್ ಮಾಡ್ತಾ ಇದ್ರು ನನಗೆ, ನಾನು ಪುಷ್ ಮಾಡ್ತಾ ಇರೋದನ್ನ ಇದು ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಥ್ಯಾಂಕ್ ಯು. ಸೊ ಈ ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಒಂದಿದ್ದು ಶೋ ಅಪ್ ಅಲ್ಲ, ಇಟ್ ಇಸ್ ಎ ಎಕ್ಸ್ಪೀರಿಯನ್ಸ್. ಆ ವ್ಯಕ್ತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟೆ. ಅವ್ರು ನಿಮ್ ಜೊತೆ ಏನ್ ಮಾಡಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಇದು ಶೇರ್ ಮಾಡಿದ್ರು. ಇದು ಪ್ರತಿಯೊಬ್ಬರ ಬಾಡಿಗೆ ಇದು ಸಪೋರ್ಟಿವ್ ಆಗುತ್ತೆ. ಪ್ರತಿಯೊಬ್ಬರು ಇದನ್ನ ಡೆಮಾನ್ಸ್ಟ್ರೇಷನ್ ಯಾರು ಬೇಕಾದ್ರೆ ಇದನ್ನ ಮಾಡಬಹುದು. ಸುಮ್ಮನೆ ಅಡ್ಡಾದಿಡ್ಡಿ ಮಾಡ್ಲಿಕ್ಕೆ ಆಗಲ್ಲ. ಒಂದಿಷ್ಟು ಅದ್ರ ಬಗ್ಗೆ ನೀವು ತಿಳ್ಕೊಂಡು ನೀವು ಡೆಮಾನ್ಸ್ಟ್ರೇಷನ್ ನ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಮನೇಲಿ ಯಾರು ಬೇಕಾದ್ರೆ ಇದನ್ನ ನೀವು ಟ್ರೈ ಮಾಡಬಹುದು. ನೀವು ಸಣ್ಣ ಇದ್ದೀರಾ, ಕುಳ್ಳ ಇದ್ದೀರಾ, ನಿಮ್ಗೆ ಎನರ್ಜಿ ಇಲ್ಲ ಅಂತ ಯಾವ್ದು ಕೂಡ ಅನ್ಕೊಳಕ್ ಹೋಗಬೇಡಿ. ಎಂತ ದೊಡ್ಡ ವ್ಯಕ್ತಿ ಇದ್ರು ಕೂಡ ನೀವು ಅದನ್ನ ಅವ್ರನ್ನ ಈ ಡೆಮಾನ್ಸ್ಟ್ರೇಷನ್ ಅನ್ನ ನೀವು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವಾಗ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇನ್ಫಾರ್ಮೇಶನ್ ನನಗೆ ಅವಕಾಶ ಮಾಡಿಕೊಟ್ಟಂತ ನಮಗೆ ಯಶೋಧ ಬಳಸ್ತಾ ಇದ್ದೀನಿ. ಫಸ್ಟು ನಾನೇನು ತುಂಬ ಚೆನ್ನಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ನನಗೇನು ಇದೇನು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ನಾನು ಬಿಸ್ನೆಸ್ಗೋಸ್ಕರ ಅಂತಲೇ ನಾನು ಬಂದಿದ್ದು. ಬಿಸ್ನೆಸ್ಗೋಸ್ಕರ ನನಗೆ ಬೇಕು ಅಂತ ತಗೊಂಡೆ. ಆದರೂ ನನ್ನಲ್ಲೇ ನನಗೆ ಗೊತ್ತಿಲ್ದಂಗೆ ಪ್ರಾಬ್ಲಮ್ ಐತೆ ಅಂತ ನನಗೂ ಗೊತ್ತಿರಲಿಲ್ಲ. ಪ್ರಾಡಕ್ಟ್ ಬಳಸಿದ ಮೇಲೆ ನಾನೊಂದು ಕಂಡಿದ್ದೆ, ನನಗೆ ಸ್ವಲ್ಪ ಸ್ಕಿನ್ನು ಪ್ರಾಬ್ಲಮ್ ಇತ್ತು. ಅದು ಉಳ್ಕಡ್ಡಿ ಥರ ಇತ್ತು. ಅದು 3 ವರ್ಷದಿಂದ ನನಗೆ ಪ್ರಾಬ್ಲಮ್ ಇತ್ತು. ಆದರೆ 15 ದಿವಸದೊಳಗೆ ಒಳ್ಳೆ ರಿಸಲ್ಟ್ ಬಂತು. ಅದು ಫಸ್ಟು ನಾನು ಪ್ರಾಡಕ್ಟ್ ಬಳಸ್ತಿದ್ದ ಮುಂಚೆಲೆ ಒಂದು ಫೋಟೋ ತಕ್ಕೊಂಡೆ.
ಅದು ಏನೋ ಸ್ವಲ್ಪ ಇದು ಕೆಟ್ಟ ಆಗ್ತಾ ಇತ್ತು. 2 ಡೇಸಲ್ಲಿ ಯಾಕಿದು ನನ್ಗೆ ಆ ಥರ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ಗೊಂದು ಫೋಟೋ ತಕ್ಕೊಂಡೆ. ಅದು ಹಂಗೆ ಮಾಡ್ಕೊಂಡೆ. ಮತ್ತೆ ಒಂದು 15 ದಿವಸದ ಮೇಲೆ ನೋಡ್ಕೊಂಡೆ, ಅದು ಫುಲ್ಲು ಕ್ಲಿಯರ್ ಆಗ್ಬಿಟ್ಟಿದೆ. ಅವಾಗ ಅಂದ್ಕೊಂಡೆ ತುಂಬ ರಿಸಲ್ಟ್ ಇದೆ ಇದರಲ್ಲಿ ಅಂತ. ಥ್ಯಾಂಕ್ ಯು ಸರ್. ಈಗ ಒಂದು ಒಳ್ಳೆ ಜಾಬ್ ಇದ್ರೆ ಲಂಚ ಕೊಡ್ತಾರಾ ಇಲ್ವಾ? ಡಿಮ್ಯಾಂಡ್ ಇದೆಯಾ ಇಲ್ವಾ? ಮೊನ್ನೆ ನಮ್ಮ ಉಡುಪಿಯಲ್ಲೇ ಇತ್ತು ಒಂದು ಡಿಮ್ಯಾಂಡ್. ಬರೀ ಒಂದು 25,000 ಸಂಬಳ ಒಂದು ಬ್ಯಾಂಕ್ ಹೆಸರು ಬೇಡ, ಒಂದು ಬ್ಯಾಂಕ್ ಅಲ್ಲಿ 25,000 ರೂಪಾಯಿ ಸಂಬಳ. ಆದ್ರೆ ಆ ಫ್ಯಾಮಿಲಿ ಅವರ ಹತ್ರ ಡಿಮ್ಯಾಂಡ್ ಮಾಡಿದವರು 15 ಲಕ್ಷ. ಒಂದು 25,000 ಸಂಬಳಕ್ಕೆ 15 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 15 ಲಕ್ಷ ದುಡಿಬೇಕಾದ್ರೆ ಆ 25,000 ಸಂಬಳದಲ್ಲಿ ಎಷ್ಟು ವರ್ಷ ದುಡಿಬೇಕು ಆ ಹುಡುಗ? ಮತ್ತೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಹೊರಗಡೆ ಒಂದು ಒಳ್ಳೆ ಸ್ಯಾಲರಿ ಸಿಗ್ಬೇಕಾದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ಇಲ್ಲಿ ನಮ್ಗೆ ಕಂಪನಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಕೊಡ್ತಾ ಇದೆ. ಇಲ್ಲಿ ತಿಂಗಳು ಸಂಬಳ ಅಲ್ಲ, ವಾರ ಸಂಬಳ ಅಲ್ಲ, ವಾರದಲ್ಲಿ ನಮ್ಗೆ 2 ಸರ್ತಿ ಸ್ಯಾಲರಿ ಕೊಡ್ತಾ ಇದ್ದಾರೆ. ಎಸಾಣು ವಾರದಲ್ಲಿ 2 ಸರ್ತಿ ನಮ್ಗೆ ಸಂಬಳ ಕೊಡ್ತಾ ಇದ್ದಾರೆ. ವಾಲೆಟ್ ಅಲ್ಲಿ ಡೈಲಿ ನಮ್ಗೆ ಕ್ರೆಡಿಟ್ ಆಗುತ್ತೆ, ಬಟ್ ಬ್ಯಾಂಕಿಗೆ ವಾರದಲ್ಲಿ 2 ಸರ್ತಿ ನಮ್ಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕಂಪನಿ ಒಳಗಡೆ ಬರ್ಬೇಕಾದ್ರೆ ಇಲ್ಲಿ 1 ರೂಪಾಯಿ ಕೂಡ ಕೊಡ್ಬೇಕಂತಿಲ್ಲ, 1 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಲ್ಲ. ಇಲ್ಲಿ ಇಷ್ಟೇ ನಮ್ಗೆ ಆರೋಗ್ಯಕ್ಕೆ ಬೇಕಾಗುವಂತದ್ದು ಈ ಕಿಟ್ ಅನ್ನು ನಾವು ಬೈ ಮಾಡಿದ್ರೆ ಆಯ್ತು. ನೋಡಿ, ಇಲ್ಲಿ 2 ಕ್ವಾಲಿಟಿ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಪ್ಯಾಕೇಜ್ ಅಂದ್ರೆ ಈಗಲೇ ನಮ್ಗೆ ಗಜಾನನ್ ಸರ್ ತೋರಿಸಿದ್ರು ಏನೆಲ್ಲ ಬರುತ್ತೆ. ಒಂದು ಮ್ಯಾಟ್ರಸ್ ಬರುತ್ತೆ 3x6, ಒಂದು ಪಿಲ್ಲೋ ಬರುತ್ತೆ, ಒಂದು ವಾಟರ್ ಎನರ್ಜಿ ಪ್ಯಾಡ್ ಬರುತ್ತೆ, ಮತ್ತೆ ಕೈಗೆ ಕಟ್ಕೊಳ್ಳುವಂತದ್ದು 3 ಅದರಲ್ಲಿ ಬ್ಯಾಂಡ್ ಬರುತ್ತೆ. ರೈಟ್ ಅಲ್ವಾ? ಇಷ್ಟೆಲ್ಲ ಒಟ್ಟಿಗೆ ಬರುವಂತದ್ದು. ಕ್ವಾಲಿಟಿ 2 ಇದೆ, ಒಂದು 9,800 ಮತ್ತೆ 10,700. 2 ಕ್ವಾಲಿಟಿ ಇದೆ. ಇದರಲ್ಲಿ ಡಿಫರೆನ್ಸ್ ಜಸ್ಟ್ 900 ರೂಪಾಯಿ ಮಾತ್ರ. ಪ್ರಾಡಕ್ಟ್ ಅಲ್ಲಿ ಡಿಫರೆನ್ಸ್ ಏನಂದ್ರೆ ಆ ಬಟ್ಟೆ ಕ್ವಾಲಿಟಿ ಸ್ವಲ್ಪ ಪ್ರೀಮಿಯಂ ಇದೆ, 10,700 ರೂಪಾಯಿದು ಸ್ವಲ್ಪ ಪ್ರೀಮಿಯಂ ಇದೆ. ಮತ್ತೆ ಮ್ಯಾಗ್ನೆಟ್ ಸೈಜ್ ನೋಡೋದಾದ್ರೆ ಸ್ವಲ್ಪ ಬಿಗ್ ಸೈಜ್ ಇದೆ 10,700 ರೂಪಾಯಿಲಿ. ಬೆಟರ್, ಯಾಕಂದ್ರೆ 900 ರೂಪಾಯಿ ಡಿಫರೆನ್ಸ್ ಇರುವಂತದ್ದು. ನಾವು ತಗೊಳ್ಳುವಾಗ ಒಳ್ಳೇದು ತಗೊಂಡ್ರೆ ಒಳ್ಳೇದು, ಸರಿ ಅಲ್ವಾ? 10,700 ರೂಪಾಯಿದು ನಾವು ತಗೊಳ್ಬಹುದು. ಇದರಲ್ಲಿ ಈಗ ಡಬಲ್ ಕಿಟ್ ಅಂತ ಬರ್ತಾ ಇದೆ, ಫ್ಯಾಮಿಲಿ ಕಿಟ್ ಅಂತ. ಇದು ಫ್ಯಾಮಿಲಿ ಕಿಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಒಂದು ಸಾಧಾರಣ 2 ರಿಂದ 3-3.5 ಸಾವಿರ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ 9,800 ಎಷ್ಟಾಗುತ್ತೆ? 19,600 ಆಗುತ್ತೆ. ಅದೇ ನಿಮ್ಗೆ 16,500 ಸಿಗ್ತಾ ಇದೆ. ಅಂದ್ರೆ ಎಲ್ಲ ಡಬಲ್ ಸಿಗ್ತಾ ಇದೆ. 2 ಮ್ಯಾಟ್ರಸ್, 2 ಪಿಲ್ಲೋ, 2 ವಾಟರ್ ಎನರ್ಜಿ ಪ್ಯಾಡ್, 6 ಬೆಲ್ಟ್ ಸಿಗುತ್ತೆ. ಅದೇ ಈ ಪ್ರೀಮಿಯಂ ಅಲ್ಲಿ ನೋಡೋದಾದ್ರೆ ನಾವು ಸಾಧಾರಣ 10,700 21,400 ಆಗುತ್ತೆ. ಅದು ನಿಮ್ಗೆ ಡಿಸ್ಕೌಂಟ್ ಆಗಿ 19,300 ರೂಪಾಯಿ ಸಿಗ್ತಾ ಇದೆ. ಅಂದ್ರೆ ಫ್ಯಾಮಿಲಿಗೆ ಆಗುತ್ತೆ, ಗಂಡ ಹೆಂಡತಿ ಅಥವಾ ಒಂದು ತಾಯಿಗೊಂದು ಹೆಂಡತಿಗೊಂದು ಅಲ್ವಾ, ಫ್ಯಾಮಿಲಿಗೆ ನಾವು ಯೂಸ್ ಮಾಡಬಹುದು. ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವ್ರಿಗೊಂದು 2 ಬೆಲ್ಟ್ ಎಲ್ಲ ಬೇಕಾಗುತ್ತೆ. ಫ್ಯಾಮಿಲಿ ಕಿಟ್ ತಗೊಂಡ್ರೆ ಬೆಟರ್, ಯಾಕಂದ್ರೆ ನಮ್ಗೆ ಅಲ್ಲಿ ಡಿಸ್ಕೌಂಟ್ ಆಗಿ ಸಿಗ್ತಾ ಇದೆ. ಇದು ಅಂದ್ರೆ ಕಸ್ಟಮರ್ಗೂ ಪ್ರಾಫಿಟ್ ಇದೆ, ಪ್ರತಿಯೊಬ್ಬರಿಗೂ ಪ್ರಾಫಿಟ್ ಇದೆ. ರೈಟ್ ಅಲ್ವಾ? ಎಸ್ ಸರ್. ನೆಕ್ಸ್ಟ್, ಎಸ್. ಹಾಗಾದ್ರೆ ಇಲ್ಲಿ ಪ್ರಾಡಕ್ಟ್ ಅನ್ನ ಫಸ್ಟ್ ನಾವು ಚಾಯ್ಸ್ ಮಾಡಬೇಕು, ಡಬಲ್ ಕಿಟ್ಟ ಅಥವಾ ಸಿಂಗಲ್ ಕಿಟ್ಟ. ಇಲ್ಲಿ ಯಾರು ಫೋರ್ಸ್ ಮಾಡಲ್ಲ, ಬಟ್ ಮನೆಯಲ್ಲಿ ಎಲ್ರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ರೈಟ್ ಅಲ್ವಾ? ಇವತ್ತು ಒಂದು ತಗೊಂಡವರು ಮತ್ತೆ ಮನೆಯಲ್ಲಿದ್ದವರಿಗೆ ಎಲ್ಲರೂ ತಗೊಳ್ತಾ ಇದ್ದಾರೆ, ಸರಿ ಅಲ್ವಾ? ಯಾಕಂದ್ರೆ ನಂಬಿಕೆ ವಿಶ್ವಾಸ ಬಂದ ಮೇಲೆ ನಾವು 100% ನಾವು ತಗೊಳ್ತೇವೆ. ಹಾಗಾದ್ರೆ ಈ ಚಾಯ್ಸ್ ಮಾಡಿ ನಾವು ಮತ್ತೆ ಏನ್ ಕೊಡ್ಬೇಕಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಯಾಕೆ ಅಂದ್ರೆ ಕಂಪನಿಗೆ ಸಬ್ಮಿಟ್ ನಮ್ಮ ಡಾಕ್ಯುಮೆಂಟ್ಸ್ ಯಾಕೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಬರುವಂತದ್ದು ಪ್ರಾಫಿಟ್ ಅದೇ ಅಕೌಂಟ್ಗೆ ಬರುತ್ತೆ. ನಾವು ಯಾವುದೇ ಅಕೌಂಟ್ ಅನ್ನ ಕೊಡ್ತೇವೋ ಕಂಪನಿಗೆ, ಅದೇ ಅಕೌಂಟ್ಗೆ ನಮಗೆ ಪ್ರಾಫಿಟ್ ಬರುತ್ತೆ. ಆಧಾರ್ ಕಾರ್ಡ್ ಕೊಡಬೇಕು, ಪಾನ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ಮೊಬೈಲ್ ನಂಬರ್, ನಾಮಿನಿ ಡೀಟೇಲ್ಸ್ ಕೊಡಬೇಕು. ನೆಕ್ಸ್ಟ್ ನಮಗೆ ಯಾವ ಕಂಪನಿ, ನೋಡಿ ಕಂಪನಿಯ ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಆ ಕಂಪನಿಗೆ ನಾವು ಡೈರೆಕ್ಟ್ ಡೆಪಾಸಿಟ್ ಮಾಡಬಹುದು. ನೀವು ಯಾವ ಪ್ರಾಡಕ್ಟ್ ಅನ್ನ ಚಾಯ್ಸ್ ಮಾಡಿದೀರಾ ಕಂಪನಿಗೆ ಹಣವನ್ನ ನೀವು ಡೆಪಾಸಿಟ್ ಮಾಡಬಹುದು. ಅದರದ್ದು ಸ್ಲಿಪ್ ಅನ್ನ ನಿಮ್ಮನ್ನ ಯಾರು ಕರ್ಕೊಂಡು ಬಂದಿದ್ದಾರೆ ಅವರಿಗೆ ಆ ಸ್ಲಿಪ್ ಅನ್ನ ಕೊಟ್ರೆ ಆಯ್ತು. ನಿಮ್ಗೆ ಒಂದು 4-5 ಡೇಸ್ ಒಳಗಡೆ ನಿಮ್ಗೆ ಪ್ರಾಡಕ್ಟ್ ಅನ್ನ ಅವರು ರೀಚ್ ಮಾಡಿಸ್ತಾರೆ. ರೈಟ್ ಅಲ್ವಾ? ಎಸ್. ನೆಕ್ಸ್ಟ್ ಸರ್, ನೋಡಿ ಇಲ್ಲಿ ಫಸ್ಟ್ ಏನಿದ್ರೆ ಪ್ರೊಸೆಸ್ ಏನಿದೆ ಅಂದ್ರೆ ಫಸ್ಟ್ ಗೆ ನೀವು ಮಾಲತಿ ಅಂತ, ನಾನು ಗೃಹಿಣಿ, ನಾನು ಬೆಂಗಳೂರಿಂದ ಬಂದಿರೋದು. ಇವತ್ತಿಗೆ ನನ್ನ ಅರ್ನಿಂಗ್ಸ್ 1,40,000 ಹತ್ರ ಇದೆ. ಸೊ ಮುಂದಿನ ಟಾರ್ಗೆಟ್ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ನಾನು ಒಂದು 1 ಲಕ್ಷ ಅರ್ನಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸರ್ ನಾನು. ಸೊ ಅದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಸುಮಾ ಅಂತ. ಈ ಕೆಲಸ ಮಾಡ್ತಾ ಇಲ್ಲಿ ಬಂದು ನಮ್ಮ ಯಜಮಾನರು ಅವ್ರ ಪರವಾಗಿ ನಾನೀಗ ಹೇಳ್ತಾ ಇದ್ದೀನಿ. ನಾನು ಬಂದು ಈಗ ಗ್ರೀನ್ ಕ್ಲಬ್ಗೆ ಹತ್ತತ್ರದಲ್ಲಿ ಇದೀವಿ ಸರ್. ನಾನು ಗೃಹಿಣಿ, ಅವ್ರ ಜೊತೆಗೆ ಪೇಪರ್ ವರ್ಕ್ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಸರ್.
ಎಲ್ಲರಿಗೂ ನಮಸ್ಕಾರ. ರೇವಣ್ಣ ಕುಣಿಯಾಲ್. ಎಲ್ಲ ಗ್ರೂಪಲ್ಲಿ ಒಂದು 86 ಆದಾಯ ಮಾಡ್ಕೊಂಡಿದ್ದೀನಿ. ಆದರೂ ಮಾಸ್ಟರ್ ಆದಾಗೆ ಬಂಡವಾಳದಾಗೆ ಏನೋ ಹೇಳಿದ್ರಲ್ಲ, ಫ್ರೀಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಅದೇ ಥರ ಅಂದರೆ ನಮ್ಮ ಸರ್ ಹೇಳಿದಾಗ ಗಿರೀಶ್ ಸರಿಗೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದೇ ಥರ ಅನುಕೂಲ ಚೆನ್ನಾಗಿದೆ. ನಮಸ್ತೆ ಎಲ್ಲರೂ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರೀನಿವಾಸ್. ನಾನು ಅಷ್ಟೇ, ನಾನು ಪೊಲೀಸ್ ಇಲಾಖೆ ಇರೋದು. ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಬರಲಿಲ್ಲ, ಆರೋಗ್ಯಕ್ಕೆ ಅಂತ ಬಂದೆ. ಆದರೆ ಹಿಂಗೆ ಫ್ರೀ ಕೊಟ್ಟರೆ ಈಗ ಫ್ರೀ ಹಣ ಕೊಡ್ತಾರೆ ಅಂತ ಬಿಟ್ಟು ಯಾಕೆ ಬಿಡಬೇಕು ಅಂತೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 1 ಲಕ್ಷ ಆದಾಯ ಆಗಿದೆ. ಹ್ಯಾಪಿ ಮಾರ್ನಿಂಗ್. ನಾನು ಶ್ರೀ ಕೃಷ್ಣಮೂರ್ತಿ. ನಾನು ಮೂಲತಃ ಬೆಂಗಳೂರು. ನನಗೆ ಈ ಪ್ರಾಡಕ್ಟ್ನ ಪರಿಚಯ ಮಾಡಿದವರು ಯಶೋಧರು ಮತ್ತು ಗಜಾನಂದು. ನಾನು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಫಸ್ಟ್ ಎಂಪ್ಲಾಯ್ ನಾನು ಒಂದು ಏನಂದ್ರೆ 2 ಅವರ್ಸ್ ಮಾತ್ರ ನನಗೆ ಟೈಮ್ ಕೊಡೋಕ್ಕಾಗೋದು. ಸೊ ನಾನು ಬೆಳಿಗ್ಗೆ 5 ಗಂಟೆ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು. ನಾನು ಮನೆಗೆ ಬರೋಷ್ಟಕ್ಕೆ 7:30 ಆಗುತ್ತೆ. ಇನ್ ಬಿಟ್ವೀನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಇದರಿಂದ ನಾನು ಒಂದು 2-2.5 ಲಕ್ಷದವರೆಗೂ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈ ಬಯೋಟೋರಿಯಮ್ಮ ಹಂಗಂದ್ರೆ ಏನು ಗೊತ್ತಾಗಬೇಕಾ? ಇವಾಗ ಬರೋ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಆಮೇಲೆ ನೀವು ಕೇಳ್ಬೋದು ಇದು ನಿಜಾನಾ ಅಂತ. ನಿಜಾನೇ, ಅದು ನಿಜ ಅಂತ ಗೊತ್ತಾಗಬೇಕಾ? ನಿಜ ಅಂತ ಗೊತ್ತಾಗಬೇಕಂದ್ರೆ ಡೀಟೇಲ್ಸ್ ಅಂತ ಕೇಳಿ, ಅಥವಾ ನೆಕ್ಸ್ಟ್ ವಿಡಿಯೋ ಅಂತೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ ಅದ್ರ ಬಗ್ಗೆ. ಥ್ಯಾಂಕ್ ಯು. ಫುಲ್ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಓಕೆ.